ನಮಸ್ಕಾರ, ಮರಳಿ ಸ್ವಾಗತ. ನಾನು ನಿಮ್ಮ ಹರ್ಷವಿ. ನವರಾತ್ರಿಯ 6ನೆಯ ದಿನ ನಾವು ದೇವಿಯನ್ನು ಕಾತ್ಯಾಯನಿ ರೂಪದಲ್ಲಿ ಆರಾಧಿಸುತ್ತೇವೆ. ಪೃಥ್ವಿಯಲ್ಲಿ ಮಹಿಷನ ಅತ್ಯಾಚಾರವು ಹೆಚ್ಚಾದಾಗ ಬ್ರಹ್ಮ, ವಿಷ್ಣು, ಮಹೇಶ್ವರರು ತಮ್ಮಲ್ಲಿದ್ದ ತೇಜದ ಅಂಶಗಳನ್ನು ಇಟ್ಟು ಮಹಿಷನ ಸಂಹಾರಕ್ಕಾಗಿ ಓರ್ವ ದೇವಿಯನ್ನು ಸೃಷ್ಟಿಸಿದರು. ಆಗ ಮಹರ್ಷಿ ಕಾತ್ಯಾಯನರ ಪುತ್ರಿಯಾಗಿ ಕಾತ್ಯಾಯನಿ ದೇವಿ ಜನಿಸಿದಳು. ಮಹರ್ಷಿ ಕಾತ್ಯಾಯನರೇ ಈಕೆಗೆ ಮೊದಲು ಪೂಜೆ ಮಾಡಿದ್ದು. ಆದ ಕಾರಣ ಈಕೆಯ ಹೆಸರು ಕಾತ್ಯಾಯಿನಿ. ಭಾದ್ರಪದ ಕೃಷ್ಣ ಚತುರ್ದಶಿಯಂದು ಪ್ರತ್ಯಕ್ಷಳಾಗಿ ಆಶ್ವಯುಜ ಶುಕ್ಲ ಸಪ್ತಮಿ, ಅಷ್ಟಮಿ ಮತ್ತು ನವಮಿಯಂದು ಮಹರ್ಷಿ ಕಾತ್ಯಾಯನರ ಪೂಜೆಯನ್ನು ಸ್ವೀಕರಿಸಿ ದಶಮಿಯಂದು ಮಹಿಷನನ್ನು ಮರ್ದಿಸಿದಳು. ಇವಳಿಗೆ 4 ಭುಜಗಳಿದ್ದು ಬಲಗಡೆಯ ಒಂದು ಕೈ ವರಮುದ್ರೆಯಲ್ಲಿದ್ದರೆ ಮತ್ತೊಂದು ಅಭಯ ಮುದ್ರೆಯಲ್ಲಿರುತ್ತದೆ. ಎಡಗಡೆಯ ಒಂದು ಕೈಯಲ್ಲಿ ಕಮಲ, ಮತ್ತೊಂದು ಕೈಯಲ್ಲಿ ಖಡ್ಗವನ್ನು ಹಿಡಿದಿರುತ್ತಾಳೆ. ಈಕೆಯ ಆರಾಧನೆಯಿಂದ ಮನುಷ್ಯರಿಗೆ ಅರ್ಥ, ಧರ್ಮ, ಕಾಮ, ಮೋಕ್ಷ ಎಂಬ 4 ಫಲಗಳು ಪ್ರಾಪ್ತಿಯಾಗುತ್ತದೆ. ಜನ್ಮ ಜನ್ಮಾಂತರದ ಪಾಪಗಳನ್ನು ಕಳೆದುಕೊಳ್ಳಲು ಈ ದೇವಿಯ ಆರಾಧನೆಗಿಂತ ಮತ್ತೊಂದು ಸರಳ ದಾರಿ ಇಲ್ಲ. ಯಾ ದೇವಿ ಸರ್ವಭೂತೇಷು ಕಾತ್ಯಾಯಿನಿ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಇಂದಿನ ಧ್ಯಾನ ಮಂತ್ರ ಓಂ ದೇವ್ಯೇ ಕಾತ್ಯಾಯನಿಯೇ ನಮಃ. ಧನ್ಯವಾದಗಳು. ಮತ್ತೆ ಸಿಗೋಣ. ಸರ್ವೇ ಜನ ಸುಖಿನೋ ಭವಂತು.